ಬೊಟಿಕಲ್ಲಿ ಇರುವ ವಿವಿಧ ಕಾಸ್ಟ್ಯೂಮ್ ಆಲ್ರೆಡಿ ನಾವು ಸೇಲ್ಸ್ ಮಾಡ್ತಾ ಇದೀವಿ. ಸಿಂಪಲ್ ಅಂದ್ರೆ ಇಟ್ಸ್ ನಾಟ್ ಸಿಂಪಲ್ ಆಕ್ಚುಲಿ. ಟೂ ಥಿಂಗ್ಸ್, ಹೈಟ್ ಅಂಡ್ ಬಸ್ ಸೈಜ್ 2 ಗೌನ್ಸ್ ರೆಂಟಿಂಗ್. ಇಟ್ ಡಸಂಟ್ ಲುಕ್ ಈ ತರ ಡನ್ಸೋ ಆರ್ ಪೋರ್ಟರ್ is in house can ತುಂಬಾ ಕಮ್ಮಿ ಪ್ರೈಸ್ can be done in online through online. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚಂದನ ರಾಜಲ್ಲಿ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಎಸ್, ಟುಡೇ ಆನ್ವರ್ಡ್ಸ್ ಅಂದರೆ ಇವತ್ತಿಂದ ನಾನು ನನ್ನ ಬೊಟಿಕಲ್ಲಿ ಇರುವ ವಿವಿಧ ಕಾಸ್ಟ್ಯೂಮ್ಸ್, ಡಿಫ್ರೆಂಟ್ ವೇರಿಯೇಷನ್ ಆಫ್ ಫ್ಯಾಷನ್ ಫ್ಯಾಬ್ರಿಕ್ಸ್ ಯಾವ ಥರ ಇರುತ್ತೆ ಆ್ಯಂಡ್ ಕಸ್ಟಮೈಸೇಷನ್ ಹೇಗೆ ಮಾಡ್ತೀವಿ, ಸ್ಟಿಚಿಂಗ್ ಕಾಸ್ಟ್ ಎಷ್ಟಿರುತ್ತೆ. ತುಂಬ ಜನ ನಂಗೆ DM ಮಾಡ್ತಾ ಇರ್ತೀರಾ, ಲೈಕ್ ಇದು ಕಾಸ್ಟ್ ಹೇಗಿದೆ, ಇದು ಕಾಸ್ಟ್ ಯಾವ ಥರ ಇದೆ, ನಿಮ್ಮದು ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ. ಐ ಆಮ್ ಅನೇಬಲ್ ಟು ಪೋಸ್ಟ್ ಆಲ್ ದ ಕಾಸ್ಟ್ಯೂಮ್ಸ್ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಸೊ ಐ ಥಾಟ್ ಆಫ್ ಶೋಯಿಂಗ್ ಇಟ್ ನೌ. ಸೊ ಒಂದಾಗೆ ನಾನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ. ಬಟ್ ಲೆಂತಿ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ I just have to explain the fabric and customization cost ಎಷ್ಟಾಗುತ್ತೆ ಅಂತ. So why not like this ಅಂತ think ಮಾಡಿದೆ. Yes, this is at high time to explain you everything, and I'll explain you two type of costumes which I have done in like a gown ಅನ್ನೋ ಒಂದು ಮೆಟೀರಿಯಲ್, gown ಅನ್ನೋ ಒಂದು ಪ್ಯಾಟರ್ನ್ ಅಲ್ಲಿ I have done two customization ಅಂದ್ರೆ costumes, so which is for rent and which is for sale ಅಂತ. And I'm showing you for sale. Already ನಾವು ಸೇಲ್ಸ್ ಮಾಡ್ತಾ ಇದೀವಿ ಈ ತರ ಕಸ್ಟಮೈಸೇಷನ್ ಮಾಡ್ತಾ. So this is the customization of ocean blue gown, long gown with the gathers. This is a gathers. I think ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ಹತ್ರ ಬರ್ತೀನಿ. This is the gathers and this is monochromatic color. So ಒಂದೇ ಶೇಡ್, ಲೈಕ್ monochromatic ಅಂತಂದ್ರೆ ಒಂದೇ ಕಲರ್ ಶೇಡ್ ಬಂದಿರುತ್ತಲ್ವಾ. ಸೊ we have a 3 different shade. ನೋಡಿ, ಶೇಡ್ ಒಂದೇ ಕಲರ್ ಬಂದಿದೆ, that's a monochromatic. Any color, it might be red, green, blue ಆ ತರ. And ಇದು ಸ್ಟಿಚಿಂಗ್ ಪ್ರಾಸೆಸ್ ಯಾವ ತರ ಆಗಿದೆ ಅಂತಂದ್ರೆ, and it's like very simple. And simple ಅಂದ್ರೆ it's not simple actually, it will take time, but andre like according to designer wear, the normal gown stitching will be simple only. ಸೊ ನಾನು ಇದು ನನ್ನ ಕಸಿನ್ಗೆ ಮತ್ತು ಒಂದು ಕ್ಲೈಂಟಿಗೆ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ಲೈಕ್ ಆರ್ಗ್ಯಾನ್ಸಾ ಫ್ಯಾಬ್ರಿಕ್. ಆ್ಯಸ್ ಯೂಶುವಲ್ ಯು ಕ್ಯಾನ್ ಜಸ್ಟ್ ಸಿ ದಿಸ್. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಆರ್ಗ್ಯಾನ್ಸಾ ಫ್ಯಾಬ್ರಿಕ್ ಅಂತ. ಐ ಹ್ಯಾವ್ ಟೇಕನ್ ಚುಡಿ ಹ್ಯಾಂಡ್ಸ್ ಇಡ್ಸಿದ್ದೀನಿ ಇದಕ್ಕೆ. ಆ್ಯಂಡ್ ದೆನ್ ಸೆಲ್ಫ್ ಪೈಪಿಂಗ್ ಕೊಟ್ಟಿದ್ದೀನಿ. ಆ್ಯಸ್ ಯೂಶುವಲ್ ಸೈಡ್ ಜಿಪ್ ಕೊಟ್ಟಿರ್ತೀವಿ. ಇಫ್ ಪಾಸಿಬಲ್ ಮೇಲೆ ಸೈಡ್ ಲೈಕ್ ಹಿಂದಗಡೆ ಬ್ಯಾಕ್ ಜಿಪ್ ಆ ಥರ ಹೇಳ್ತಿರ್ತೀವಿ. ಆ್ಯಂಡ್ ಇಫ್ ಕ್ಲೈಂಟ್ಸ್ ಆಸ್ಕ್ ಅಸ್ ಫಾರ್ ದ ಆ್ಯಕ್ಚುಲಿ ನಾನು ಯಾವಾಗಲೂ ಟೈ ಇಟ್ಟೇ ಇರ್ತೀನಿ. ನನ್ನ ಟೈಲರ್ ಇದಕ್ಕೆ ಇಟ್ಟಿಲ್ಲ. ಐ ಮೀನ್ ನನ್ನ ಮಾಸ್ಟರ್ಗೆ ಹೇಳಿದೆ ಆ್ಯಂಡ್ ದೆನ್ ಅವ್ರ ಅಸಿಸ್ಟೆಂಟ್ಗೆ ಹೇಳಿಲ್ಲ ಅವರು. ಸೊ ಹಂಗೆ ಮಿಸ್ ಆಗಿದೆ ಇದರಲ್ಲಿ. ಬಟ್ ಎನಿವೇ ದಿಸ್ ಇಸ್ ಫಾರ್ ಮೈ ಕಸಿನ್ ಅಂತ ಹೇಳಿ ವಿ ವಿಲ್ ಲೈಕ್ ಕಾಂಪ್ರಮೈಸ್ಡ್ ಆ ಥರ. ಬಟ್ ನಾವು ಕ್ಲೈಂಟ್ಸ್ಗೆ ಕಾಂಪ್ರಮೈಸ್ ಆಗಲ್ಲ. And this is how this gown is there. Like yes, we use the cotton fabric as a lining. You know, cotton is a breathable, so cotton is must and should for this. And if in case ಏನಾದ್ರು ನಮಗೆ thickness ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ we use only yoke part ಅಲ್ಲಿ. This yoke part, ಇದನ್ನ yoke part ಅಂತ ಕರೀತಾರೆ. ಈ yoke part ಅಲ್ಲಿ we use crepe and then ಕಾಟನ್. ಸೊ ನಾನು ಬರೀ ಇದಕ್ಕೆ ಕಾಟನ್ ಹಾಕಿದ್ದೀನಿ ಬಿಕಾಸ್ ಇಟ್ ವಾಸ್ ಇನಫ್. ಬಿಕಾಸ್ ಶಿ ಸ್ಟಡಿಂಗ್ ಫಸ್ಟ್ PU. ನಾವು ಅವ್ರ ಕ್ಲೈಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಬಾಡಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಲೈಕ್ ವೆದರ್ ಶಿ ವಾಂಟ್ ಇಟ್ ಆರ್ ನಾಟ್ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡಿ ಫ್ಯಾಬ್ರಿಕ್ನ ಚೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಅದಕ್ಕೆ ಒಳಗಡೆ ಲೈಕ್ ಡಬಲ್ ಲೈನಿಂಗ್ ಬೇಕಾ, ಸಿಂಗಲ್ ಲೈನಿಂಗ್ ಬೇಕಾ ಅಂತ ಯೋಚನೆ ಮಾಡ್ತೀವಿ. ಆ್ಯಂಡ್ ಐ ಹ್ಯಾವ್ ಯೂಸ್ ದ ಸಿಂಗಲ್ ಲೈನಿಂಗ್ ಆ್ಯಂಡ್ ಐ ಹ್ಯಾವ್ ಯೂಸ್ ದಿಸ್ ಕಾಟನ್ ಫ್ಯಾಬ್ರಿಕ್ ಆಸ್ ಅ ಲೈನಿಂಗ್ ಹಿಯರ್ ಆಲ್ಸೋ. ಆ್ಯಂಡ್ ಇಲ್ಲಿ ನಾವು ಕೆಳಗಡೆ ಜಸ್ಟ್ ನಾರ್ಮಲ್ ಸ್ಟಿಚ್ ಮಾಡಿದೀವಿ. ಆ್ಯಂಡ್ ವಿ ಗಿವ್ ಆಲ್ಸೋ ಪೀಕೋ ಕೂಡ ಮಾಡ್ಬೋದು ಇಲ್ಲಿ. ಐ ಶೋ ಯು ಇನ್ ಡಿಫ್ರೆಂಟ್ ಗೌನ್. ದಟ್ ಇಸ್ ಅ ಡಿಸೈನರ್ ಗೌನ್. ದಿಸ್ ಇಸ್ ನಾರ್ಮಲ್ ಗೌನ್ ವಿಚ್ ವಿಲ್ ಕಾಸ್ಟ್ ಯು ಅರೌಂಡ್ 2200 for all fabric and customization. So ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ we do have a sales also. We do give a sales ಬಿಡ್ತಾ ಇದೀವಿ in coming days. ಸೊ ಅದಕ್ಕಾಗಿ ನಾನು ಈ ವಿಡಿಯೋನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಾಗ್ಲಿ ನಮ್ಮ ಕಡೆಯಿಂದ ಸೇಲ್ಸ್ ಕೂಡ ನಡೀತಿದೆ ಅಂತ. ಇಫ್ ಎನಿವನ್ ವಾಂಟ್ಸ್ ಸಚ್ ಕೈಂಡ್ ಆಫ್ ಫ್ಯಾಬ್ರಿಕ್ ಮತ್ತೆ ಈ ತರ ಸ್ಟಿಚಿಂಗ್ ಬೇಕು ನಿಮಗೆ ಅಂತಂದ್ರೆ, ಆ್ಯಂಡ್ ಇಟ್ ಇಸ್ ಅವೈಲಬಲ್ at rupees 2200. ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ಲೈಕ್ DM ಮಾಡ್ತಿದ್ದೀರಾ, ಲೈಕ್ ಇನ್ಸ್ಟಾಲ್ DM ಮಾಡ್ತೀರಾ. ನೋ ವರೀಸ್. ಆ್ಯಂಡ್ ಇಫ್ ಯು ವಾಂಟ್ ಕಾಂಟ್ಯಾಕ್ಟ್ ಮೀ, ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ directly. And this is how the stitching is there. Usually this is what is that, long gown which is normal and a normal occasion ga hakoಬಹುದು, like your birthdays or like any functions. And ಫಂಕ್ಷನ್ ಅಂದರೆ ನಾರ್ಮಲ್ ಆಗಿ ನೀವು ಫ್ರೆಂಡ್ಸ್ ಮದುವೆಗೆ ಹೋಗೋದು, ನಾರ್ಮಲ್ ರಿಸೆಪ್ಷನ್ಗೂ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ದಿಸ್ ಇಸ್ ಲೈಕ್ ನೈಟ್ ಕೂಡ ಚೆನ್ನಾಗಿರುತ್ತೆ ಬಿಕಾಸ್ ದಿಸ್ ಫ್ಯಾಬ್ರಿಕ್ ಇಸ್ ಸೋ ಗುಡ್ ದಟ್ ಇಟ್ ಶೈನ್ಸ್ ಇನ್ ನೈಟ್ ಆಲ್ಸೋ ಆ್ಯಂಡ್ ದೆನ್ ಈವನ್ ಮಾರ್ನಿಂಗ್ ಆಲ್ಸೋ. ಸೊ ದಿಸ್ ಇಸ್ ಲೈಕ್ ದಿಸ್. ಆ್ಯಂಡ್ ಇಫ್ ಪಾಸಿಬಲ್ ನಾನು ಪಿಕ್ಚರ್ ಆ್ಯಡ್ ಮಾಡ್ತೀನಿ ಸೈಡಲ್ಲಿ. ನನ್ನ ಲೈಕ್ ನನ್ನ ಕಸಿನ್ ಹಾಕ್ಕೊಂಡಿರೋದು.
ಆ್ಯಂಡ್ ಮೀನ್ ನಾನು ಪ್ಯಾಡ್ ಆ್ಯಡ್ ಮಾಡಿಲ್ಲ. ದಿಸ್ ಇಸ್ ನಾಟ್ ಪ್ಯಾಡೆಡ್ ಆ್ಯಕ್ಚುಲಿ ಬಿಕಾಸ್ ಶಿ ಈಸ್ PUC ಆ್ಯಂಡ್ ದಿಸ್ ಇಸ್ ಪ್ರಿನ್ಸಸ್ ಕಟ್. ಸೊ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಇಸ್ ಲೈಕ್ kind of U V-neck. V-neck complete ಇಲ್ಲ, just it's kind of a U V-neck and ಹಿಂದೆಗಡೆ ಸ್ವಲ್ಪ ಡೀಪ್ ಇದೆ and this is like, and yes she is like still young alva, ಅದಕ್ಕೆ I don't want to keep it like deeper or something, and I'll make sure that illi this, what is that, shoulder, from shoulder, and I like only keeping 1 inch of costume like this. So illi ಬಂದ್ಬಿಟ್ಟು costume 1 inch, I mean ಇದು ಇಲ್ಲಿ ಲೆಂತ್ ಬಂದ್ಬಿಟ್ಟು 1 inch ಇಡ್ಸಕ್ಕೆ ನನಗೆ ಇಷ್ಟ ಆಗುತ್ತೆ. And then yoke part is very important. Under this only I want just a flowy stuff. So this is how I designed the costume, in the sense like ನಾನು thought process ಈ ತರ ಇರುತ್ತೆ. And yes, so anything else regarding this, please DM. So might be this is my first video, ಅದಕ್ಕೆ ನನ್ನ explanation ಎಲ್ಲಾದರೂ ತಪ್ಪಾಗಿದ್ರೆ please ಕ್ಷಮಿಸಿ. ಯಾಕಂತಂದ್ರೆ like this is very new, that telling people that we do this, we do that, and coming days ಅಲ್ಲಿ I'll just pick up myself to explain more about a fabric, more about a stitching, and more about and this is a gathered gown anta heltini. And which kind of material is this? Is organza, and then I used a cotton fabric. So ಇವಾಗ ಯಾಕೆ ನಾನು ಲೈಕ್ ಕಸ್ಟಮೈಸ್ ಅಂತ ತುಂಬ ಸತಿ ಹೇಳ್ತಾ ಇದ್ದೀನಿ ಅಂತಂದರೆ, ಲೈಕ್ ಫಾರ್ XL ಆ್ಯಂಡ್ XXL ಆ್ಯಂಡ್ ಫ್ರೀ ಸೈಜ್. ಸೊ ಅಕಾರ್ಡಿಂಗ್ ಟು ಬಾಡಿ ಟೈಪ್, ನಿಮ್ಮ ಬಾಡಿ ಟೈಪ್ ನೀವು ತುಂಬ ಲೈಕ್ ಫ್ರೀ ಸೈಜ್ ಬೇಕು ಅನ್ಸುತ್ತೆ, ನಿಮ್ಮ ಕಸ್ಟಮೈಸೇಷನ್ ಮಾಡ್ಕೊಳಕ್ಕೆ ಆಗ್ತಾರಲ್ಲ ಈ ಥರ, ಆ್ಯಂಡ್ ವಿ ವಿಲ್ ಟೇಕ್ ಆಲ್ ದ ಕಸ್ಟಮೈಸೇಷನ್ ಫಾರ್ ಆಲ್ ದ ಬಾಡಿ ಟೈಪ್ ಆ್ಯಂಡ್ ವಿಲ್ ಡೆಲಿವರ್ ಥ್ರೂ ಆನ್ಲೈನ್ ಓನ್ಲಿ. ನೀವೇನು ಇಲ್ಲಿ ಬರಬೇಕು ಮಾಡಬೇಕು ಅಂತ ಏನೂ ಇಲ್ಲ. ಯು ಕ್ಯಾನ್ ಜಸ್ಟ್ ಪಿಂಗ್ ಮೀ or like DM me in Instagram, Kushneet page or Chandana Anachal page, ಯಾವ್ದೇ ಆಗಿರಲಿ. You can just call me and tell your bust size and your length, so we'll really make it happen like this. Just a bust size and then your height. ಸೊ ಇವೆರಡು ನೀವು ನಮಗೆ ಕಳಿಸ್ಕೊಟ್ರೆ ನಾವು ಆನ್ಲೈನ್ ಮಾಡಿ ನಿಮಗೆ ಡೆಲಿವರ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ವಿ ಸ್ಟಾರ್ಟ್. ನಮಗೆ ನೀವು ಸ್ಟೋರ್ ವಿಸಿಟ್ ಮಾಡಬೇಕಂತ ಏನೂ ಇಲ್ಲ. ಯು ಹ್ಯಾವ್ ಟು ಜಸ್ಟ್ ಕಾಲ್ ಅಸ್ ಆ್ಯಂಡ್ ಟೆಲ್ ಅಸ್ ದಟ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಎಕ್ಸ್ಪ್ಲೇನಿಂಗ್ ಆರ್ ಸಮಥಿಂಗ್, ಫೋಟೋ ಏನೇ ಆಗಲಿ ನನಗೆ ನೀವು DM ಮಾಡಿ ನಂಗೆ ಈ ಥರ ಗೌನ್ ಬೇಕು, ಸೊ ನನ್ನ ಹೈಟ್ ಎಷ್ಟಿದೆ, ನನ್ನ ಬಸ್ ಸೈಜ್, ಐ ಮೀನ್ ದ ಬಸ್ ಸೈಜ್, ದಿಸ್ ಬಸ್ ಸೈಜ್. ಸೊ ದಿಸ್ 2 things, height and bust size ಎರಡು ಹೇಳಿದ್ರೆ ಸಾಕು, we will customize for you. And yes, as ಇಲ್ಲಿವರೆಗೂ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರ ಮೇಲೆ ನಾನು ಹೇಳ್ಬೋದು, ನಾನು ಲೈಕ್ with only that 2 things we can make you happen a gown, I mean customize a gown for you. And yes, anything else we can call, you can call, feel free to call me or something like that. ರೆಂಟಿಗೆ ತಗೋಬೇಕು ಇಲ್ಲ ಅಂತಂದರೆ ನನಗೆ ಒಕೇಶ್ನಲಿ ನನಗೆ ಗೌನ್ ನೀವು ಲೈಕ್ ಕಸ್ಟಮೈಸ್ ಮಾಡ್ಕೊಡ್ಬೇಕು, ಇಲ್ಲ ಅಂತಂದರೆ ಇದೇ ಥರ ನನಗೆ ಪ್ಯಾಟರ್ನ್ ಬೇಕು ಅಂತ ಹೇಳಿದ್ರೆ ಪ್ಲೀಟೆಡ್ ಪ್ಯಾಟರ್ನ್ ಗೌನ್ ಅಂತ ಇದೆ. ಸಿ ದಿಸ್ ಇಸ್ ಅ ಪ್ಯಾಟರ್ನ್ ಗೌನ್. ಸೊ ಐ ಮೀನ್ ದಿಸ್ ಇಸ್ ನಾವು ರೆಂಟಿಗೆ ಇಟ್ಟಿದ್ವಿ ಇದನ್ನು. ಯು ಕ್ಯಾನ್ ಜಸ್ಟ್ ಸಿ ದಿಸ್ ಇಸ್ ಅ ಡಿಸೈನರ್ ಗೌನ್ ಆ್ಯಂಡ್ ವಿಚ್ ವಿಲ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಮೇಕ್ ಇಟ್ ಹ್ಯಾಪನ್. ಯು ಕ್ಯಾನ್ ಸಿ ದಿಸ್ ಡ್ರೇಪಿಂಗ್. ಸೊ ಎಷ್ಟು ಚೆನ್ನಾಗಿ ಡ್ರೇಪ್ ಆಗಿದೆ ಇಲ್ಲಿ, ನಮಗೆ ಒಂದು ಲೈಕ್ ಪ್ಲೀಟ್ಸ್ ಥರ ಡ್ರೇಪ್ ಮಾಡ್ಕೊಂಡಿದ್ದೀವಿ ನಾವು. And this kind of customization will go a little costly, and really this is good. So it's so lengthy, and I have used a Georgette fabric. ಸೊ ಇಫ್ ಯು ವಾಂಟ್ ಈ ಥರ ಬೇಕಾದ್ರೂ ಮಾಡಿಸ್ಕೋಬೋದು ಕಸ್ಟಮೈಸೇಷನ್, ಏನು ಲೈಕ್ ಏನದು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ. ಬಟ್ ಏನಂತಂದರೆ ದಿಸ್ ವಿಲ್ ಗೋ ಲಿಟಲ್ ಮೋರ್ ಕಾಸ್ಟ್ಲಿ. ಆ್ಯಂಡ್ ಸೇಮ್ ಅದೇ ಥರನೇ ವಿಲ್ ಯೂಸ್ ದಿಸ್ ಡಬಲ್ ಲೈನಿಂಗ್ ಮಾಡಿದ್ದೀವಿ, ಒಂದು ಕಾಟನ್ ಒಂದು ಕ್ರೇಪ್ ಯೂಸ್ ಮಾಡಿದ್ದೀವಿ, ಆ್ಯಂಡ್ ದೆನ್ ವಿ ಯೂಸ್ಡ್ ಕಪ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ದೆನ್ ವಿ ಯೂಸ್ ಅ ಜಿಪ್ ಕಾಣಿಸುತ್ತೇನೋ ಅನ್ಸುತ್ತೆ ನೋಡಿ. ಸೊ ಜಿಪ್ ಯೂಸ್ ಮಾಡಿದ್ದೀವಿ ನಾವು. ಸೊ ವಿ ಹ್ಯಾವ್ ಅ ಜಿಪ್. ಇದು ಫ್ಯಾಬ್ರಿಕ್ ಆರ್ಗ್ಯಾನ್ಸ್ ಅಲ್ವಾ, ಆರ್ಗ್ಯಾನ್ಸ್ ಸಮಥಿಂಗ್ ಕ್ರೇಪ್ ಏನಾಗುತ್ತೆ ಅಂತ ಅನ್ಕೊತಾ ಇರುತ್ತೆ, ಬಟ್ ಇದು ಜಾರ್ಜೆಟ್, ವಿ ಕ್ಯಾನ್ ಗಿವ್ ಕ್ರೇಪ್ ಆ್ಯಂಡ್ ಇಟ್ ವಿಲ್ ಹೋಲ್ಡ್ ಲೈಕ್, ಇದು ಫಾಲಿನ್ ಆಗುತ್ತಲ್ವಾ, ಇಟ್ ಲುಕ್ಸ್ ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ರೆಂಟಿಗೆ ಹೋಗುತ್ತೆ ನನ್ನ ಹತ್ರ. ಸೊ ದಿಸ್ ಇಸ್ ಇದು ರೆಂಟಿಂಗ್ ಬಂದ್ಬಿಟ್ಟು 1600 ಸ್ಟಾರ್ಟ್ ಆಗುತ್ತೆ ಈ ಥರ ಗೌನ್ಸ್ ರೆಂಟಿಗೆ ಪರ್ ಡೇ 24 hours. And if you want for renting, you can also even rent this gown for your occasion. It may look like this, but I will show you the add-on things. Add-on things ಮಾಡಬೇಕು, and if possible I'll just post a picture. ಇದ್ರದ್ದು ಪಿಕ್ಚರ್ ಹಾಕ್ತೀನಿ ಕ್ಲೈಂಟ್ ಜೊತೆ. Anything regarding doubts regarding this gown, you can just DM me. And this is a very pretty gown. ನಿಮಗೆ ಕಾಣಿಸ್ತಾ ಇರ್ಬೋದು. And I have given this 3 steps of buttas. See,
ಏನಾಗುತ್ತೆ ಅಂತಂದರೆ ಲೈಕ್ ವೆನ್ ದಿಸ್ ಶೋಲ್ಡರ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಲವ್ ಟು ಕೀಪ್ ದಿಸ್ ವೆರಿ ಮಿನಿಮಲ್ ಸೊ ದಟ್ ಯು ಕ್ಯಾನ್ ಜಸ್ಟ್ ಫಾಲ್ ಇನ್ ಆಗ್ಬೋದು. ಇಟ್ ಡಸಂಟ್ ಲುಕ್ ಈ ಥರ ಕೊಟ್ಟರೆ ನಮ್ಗೆ ಹೆಂಗಿರುತ್ತೆ ನೋಡಿ, ಇಟ್ ಲುಕ್ಸ್ ವೆರಿ ಆಡ್. ಸೊ ವೆನ್ ವೇರ್ ಡಿಸೈನರ್ ಥಿಂಗ್ಸ್ ಅಬೌಟ್ ಆಲ್ ದಿಸ್ ಸ್ಟಫ್ಸ್, ಸೊ ಕಸ್ಟಮೈಸೇಷನ್ ಡಿಸೈನರ್ಸ್ ಹತ್ರ ಮಾಡಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ ಈ ಥರ ಲೈಕ್ ವಿ ವಿಲ್ ಹ್ಯಾವ್ ಟು ಚೆಕ್ ಇನ್ ವಿತ್ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಪಾರ್ಟಿಕಲ್ಸ್ ವಿಚ್ ಲುಕ್ಸ್ ಮೇಕ್ ಅಸ್ ಎಲಿಗೆಂಟ್ ವಿತ್ ಅ ಡ್ರೆಸ್. ಅದು ಹಾಕಿದ ತಕ್ಷಣ ನಮಗೆ ಫೀಲ್ ಆಗುತ್ತೆ ಓ ವಾವ್ ಅಂತ. ಸೊ ದಟ್ಸ್ ಹೌ ದ ಫಿಟ್ಟಿಂಗ್ಸ್ ವಿಲ್ ಬಿ ದೇರ್. ಯು ಕ್ಯಾನ್ ಸಿ ದಿಸ್ ಫಿಟ್ಟಿಂಗ್ ಆಲ್ಸೋ ಇಸ್ ವೆರಿ ಗುಡ್. ಸೊ ಇದು ಬಂದ್ಬಿಟ್ಟು ಎಮ್ ಸೈಜ್ ಆ್ಯಕ್ಚುಲಿ. ಸೊ ಎಮ್ ಸೈಜ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೆನಿ ಪೀಪಲ್ ಕ್ಯಾನ್ ನೋ ಇಟ್ಸ್ ಲೈಕ್ ಮೀಡಿಯಂ ಸೈಜ್. ಇಟ್ಸ್ ಮೀಡಿಯಂ ಸೈಜ್ ಗೌನ್. ಆ್ಯಂಡ್ ಇಫ್ ಇಟ್ ಇಸ್ ಸ್ಟೋರಿಗೆ ಬರಬೇಕಂತಲೇ ಏನಿಲ್ಲ, ರೆಂಟ್ ಮಾಡಬೇಕು ಅಂತಂದರೆ. ಮೋರ್ ಓವರ್ ನಾನು ಸ್ಟೋರಿಗೆ ತುಂಬ ಜನ ವಿಸಿಟ್ ಮಾಡೋದಕ್ಕಿಂತ ಐ ಜಸ್ಟ್ ಗೆಟ್ ಅ ಕಾಲ್ಸ್ ನನಗೆ ಇದನ್ನ ಪ್ಯಾಕ್ ಮಾಡಿ ಕಳಿಸಿ, ಇದನ್ನ ಪ್ಯಾಕ್ ಮಾಡಿ ಕಳಿಸಿದೆ. ಯಾಕಂತಂದರೆ ನಾನು ಐ ಜಸ್ಟ್ ಆಸ್ಕ್ ದೆಮ್ ವಾಟ್ ಇಸ್ ಅ ಬರ್ಸ್ಟ್ ಇನ್ ಹೈಟ್ ಅಷ್ಟೇ. ಈ ಬರ್ಸ್ಟ್ ಇನ್ ಹಿಪ್ ಆ್ಯಂಡ್ ಹೈಟ್ ನನಗೆ ಹೇಳ್ಬಿಟ್ರೆ ಐ ಮೇಕ್ ಇಟ್ ಶೋರ್ ದಟ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ ಅ ಪ್ರಾಪರ್ ವೇ ಆ್ಯಂಡ್ ದೆನ್ ಐ ಡನ್ಸೋ ಆರ್ ಪೋರ್ಟರ್ ಏನೋ ಒಂದು ಮಾಡಿಬಿಡ್ತೀನಿ. ಸೊ ಆರ್ ಎಸ್ ದೇಲ್ ಕಮ್ ಅಂಡ್ ಪಿಕ್ ಅಂಡ್ ಗೋ ಆ ಥರ. ನೀವು ಬಂದು ಟ್ರಯಲ್ ಮಾಡಬೇಕಂತ ಏನೋ ಪಿಕ್ಚರ್ ನೋಡಬೇಕು, ಇಷ್ಟ ಆಗುತ್ತೆ, ಯು ಕ್ಯಾನ್ ಸೆಂಡ್ ಮಿ ದ ಮೆಷರ್ಮೆಂಟ್ಸ್ ಆರ್ ಐ ಜಸ್ಟ್ ಇದನ್ನು ಆಲ್ಟರ್ ಮಾಡಿ ಕಳಿಸ್ತೀವಿ. ಆ್ಯಂಡ್ ದೆನ್ ಸೊ ಇನ್ನೂ ಮೋರ್ ಡೀಟೇಲ್ಸ್ ಬೇಕು ಅಂತಂದರೆ ಪ್ಲೀಸ್ DM me. ಇಂಪಾರ್ಟೆಂಟ್ ಥಿಂಗ್ ಇಸ್ ಲೈಕ್ ದಿಸ್ ಇಸ್ ದ ಒನ್. ನಾನು ಏನೇ ಎಕ್ಸ್ಪ್ಲೈನ್ ಮಾಡಿದ್ರು ನಿಮ್ಗೆ ಇಲ್ಲಿವರೆಗೂ ಗೌನ್ ಅಂತ ಬಂದಾಗ ಯು ಹ್ಯಾವ್ ಟು ಹ್ಯಾವ್ ದ ಕ್ಯಾನ್ಸ್. ಓಕೆ, ಸೊ ಕ್ಯಾನ್ಸ್ ನಿಮಗೆ ಅಮೆಝಾನ್ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ವಾಟ್ ಇಸ್ ದಟ್ 6 hoop ಸಿಗುತ್ತೆ, 1 hoop ಸಿಗುತ್ತೆ, 3 hoop ಸಿಗುತ್ತೆ. ಲೈಕ್ ಇಫ್ ಪಾಸಿಬಲ್ ಲೈಕ್ ಪಿಕ್ಚರ್ಸ್ನ ಆ್ಯಡ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಯಾವ ಥರ ಇರುತ್ತೆ ಅದು ಅಂತ. ಆ್ಯಂಡ್ ದಿಸ್ ಇಸ್ ದ ಕ್ಯಾನ್ ವಿಚ್ ಈಸ್ ಇನ್ ಹೌಸ್ ಕ್ಯಾನ್ ಅಂತಂದರೆ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ, ನಾವು ಯಾವುದೂ ಆಚೆ ಕಡೆಯಿಂದ ಜಾಸ್ತಿಲ್ಲ. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್, ನೀವು ಅದನ್ನೇ ಯೂಸ್ ಮಾಡ್ಕೋಬೋದು. ಇಫ್ ಬ್ಲೂ ಕಲರ್ ಗೌನ್ ತೋರಿಸಿದಲ್ಲ ಅದಕ್ಕೆ ಇದನ್ನು ಹಾಕೊಂಡ್ರು ಸಖತ್ತಾಗಿ ಕಾಣುತ್ತೆ. ಯು ಲುಕ್ ಮೋರ್ ಎಲಿಗೆಂಟ್ ಇಫ್ ಯು ಪುಟ್ ದಟ್ ಓಷನ್ ಬ್ಲೂ ಕಲರ್ ಆ್ಯಂಡ್ ವೇರ್ ದ ಸಿಲ್ವರ್ ಜುವೆಲರಿ, ನಾಟ್ ಸಿಲ್ವರ್ ಆರ್ ಸ್ಟೋನ್ ಜುವೆಲರಿ in the night and just walking around. Oh my god, ಸಕ್ಕತ್ತಾಗಿ ಕಾಣುತ್ತೆ ಅದು. And I couldn't get the pictures actually with the client. Actually ಸಕ್ಕತ್ತಾಗಿ ಬಂದಿತ್ತು ಕ್ಲೈಂಟ್ ಕೂಡ. And now can this is literally affordable. ನಾನು ತುಂಬ ಕಮ್ಮಿ ಪ್ರೈಸ್ಗೆ ಇದನ್ನು ಮಾಡ್ಕೊಡ್ತಾ ಇದ್ದೀನಿ. ಜಸ್ಟ್ 750 or 850 ಆಗುತ್ತೆ ಅನ್ಸುತ್ತೆ. ಐ ಡೋಂಟ್ ಹ್ಯಾವ್ ಅ ಮಚ್ ಐಡಿಯಾ ಅಬೌಟ್ ಲೈಕ್ ನಾವು ಎಷ್ಟು ಕಸ್ಟಮೈಸ್ ಮಾಡಿದ್ದೀವಿ ಈ ಥರ ಅಂತ. ಬಿಕಾಸ್ ಐ ಹ್ಯಾವ್ ಮೋರ್ ಕಸ್ಟಮೈಸೇಷನ್, ಐ ಮೀನ್ ಮೋರ್ ಕಲೆಕ್ಷನ್ ಆಫ್ ದಿಸ್ ಕ್ಯಾನ್ ಬಿಕಾಸ್ ಯಾಕಂತಂದರೆ ತುಂಬ ಜನ ರೆಂಟ್ ಮಾಡ್ತಾ ಇರ್ತಾರಲ್ವ. ಐ ಹ್ಯಾವ್ ಟು ಗಿವ್ ಈಚ್ ಆ್ಯಂಡ್ ಎವ್ರಿ ಒನ್ ದಿಸ್ ಕ್ಯಾನ್ ಎಲ್ಲರಿಗೂ ಬೇಕಾಗುತ್ತೆ. ಬಿಕಾಸ್ ಯಾರು ಮನೇಲಿ ಇಟ್ಕೊಂಡಿರಲ್ಲ, ಈ ಥರದ್ದು ಬೇಕು ಅಂತಲೇ ತುಂಬ ಜನ ಕೇಳ್ತಾರೆ. ಅದಕ್ಕೆ ಇದನ್ನ ಕಸ್ಟಮೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು, ನೀವು ಒಂದು ಮಾಡಿಸಿಟ್ಕೊತೀರಾ ಅಂತಂದರೆ ಐ ಆಮ್ ಶೋರ್ ಇಟ್ಸ್ ಲೈಕ್ 750 to 850 rupees ಆಗುತ್ತೆ. ಇಟ್ಸ್ ವೆರಿ ಮಿನಿಮಲ್ ಅಮೌಂಟ್ ವಿಚ್ ಐ ಆಮ್ ಟೆಲ್ಲಿಂಗ್. ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ಇನ್ ಅದರ್ ಪೇಜಸ್ ಆರ್ ಅದರ್ ಡಿಸೈನರ್ ಸ್ಟುಡಿಯೋಸ್. ಇಟ್ ವಿಲ್ ಬಿ ಲೈಕ್ ಮೋರ್ ಆ್ಯಂಡ್ ಮೋರ್ ಕಾಸ್ಟ್ಲಿ. ನಾನು ಯಾಕೆ ಇದನ್ನು ಕಮ್ಮಿ ಕೊಡ್ತಾ ಇದ್ದೀನಿ ಅಂತಂದರೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ನಮ್ಮ ಕಸ್ಟಮರ್ಸ್ಗೆ ಏನಾದರೂ ಒಂದು ಹೆಲ್ಪ್ ಆಗ್ಬೋದು ಅಂತಂದರೆ ದಿಸ್ ಒನ್ ಐ ಕ್ಯಾನ್ ಡೂ ದ್ಯಾಟ್. ಬಿಕಾಸ್ ದಿಸ್ ವಿಲ್ ಮೇಕ್ ಶೋರ್ ದಟ್ ಯುವರ್ ಗೌನ್ ಇಸ್ ಲುಕಿಂಗ್ ಎಲಿಗೆಂಟ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದಲ್ಲಿ DM ಮಾಡಿ. ಯಾಕೆ ನಾನು ಜಸ್ಟ್ ಇಷ್ಟು ಹೇಳ್ತಿದ್ದೀನಿ ಅಂತಂದರೆ ತುಂಬ ಜನ ಲೈಕ್ ದೇ ಆಸ್ಕಿಂಗ್ ಮೀ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದಾ, ಲೈಕ್ ರೆಂಟಿಗೆ ಯಾವ ಥರ ತೊಗೊಳೋದು, ಅಲ್ಲೇ ಬರಬೇಕಾ, ಆನ್ಲೈನ್ ಆಗುತ್ತಾ? ಎವ್ರಿಥಿಂಗ್ ಕ್ಯಾನ್ ಬಿ ಡನ್ ಇನ್ ಆನ್ಲೈನ್ ಥ್ರೂ ಆನ್ಲೈನ್. ಆಫ್ಲೈನ್ ಅಂತಲೇ ಏನಿಲ್ಲ, ನೀವು ಬರಬೇಕಂದ್ರೆ ಯು ಕ್ಯಾನ್ ವಿಸಿಟ್ ದ ಸ್ಟೋರ್. ಖುಷ್ ಅನಿಲ್ ಡಿಸೈನರ್ ಸ್ಟುಡಿಯೋ ಅಂತ ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ವಿ ಆರ್ ಪುಟ್ ಅಪ್ ಇನ್ ಇಂದ್ರಾನಗರ್, HAL 2nd stage ಅಂತ. Yes, and which is near to like a metro station, and even it's like walkable distance to the main road. And yes, this much information I can give you today. And ಏನಾದರೂ ಇದ್ದರೆ I'll put up in coming videos. So ನನ್ನ ಶಾರ್ಟ್ಸ್ನ ಚೆಕ್ ಮಾಡ್ತಾ ಇರಿ. ಈಚ್ ಆ್ಯಂಡ್ ಎವ್ರಿ ಡೇ I'll put ನ್ಯೂ ಕಲೆಕ್ಷನ್ಸ್ ಆ್ಯಂಡ್ ನಮ್ಮ ಬೊಟಿಕಲ್ಲಿ ಯಾವ್ದು ಕಾಸ್ಟ್ಯೂಮ್ಸ್ ಇದೆ, ಕಸ್ಟಮೈಸೇಷನ್ ಮಾಡಿರೋದು ಯಾವುದಿದೆ, ಆ್ಯಂಡ್ ಲೈಕ್ ರೆಂಟಿಗೆ ಯಾವುದಿದೆ, ಇದನ್ನೆಲ್ಲ ನೀವು ಫಾಲೋ ಅಪ್ ಮಾಡಬೇಕು ಅಂತ ನನ್ನ ಶಾರ್ಟ್ಸ್ನ ಫಾಲೋ ಅಪ್ ಮಾಡಿ. ಬಿಕಾಸ್ ಐ ಆಮ್ ಥಿಂಕಿಂಗ್ ಟು ಸ್ಟಾರ್ಟ್ ಆಫ್ 100 days ಚಾಲೆಂಜ್ ಆಫ್ ಪುಟಿಂಗ್ ಆಫ್ ಕಾಸ್ಟ್ಯೂಮ್ ಫಾರ್ ಮೈ ಬೊಟಿಕ್ ಅಂತ ಯೋಚನೆ ಮಾಡಿದ್ದೀನಿ. ಲೆಟ್ ಮೀ ಸಿ, ನನಗೆ ಸಪೋರ್ಟ್ ಸಿಕ್ಕಿದ್ರೆ ನಾನು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನನ್ನ ಚಾಲೆಂಜ್ ನಾನು ತೊಗೊಂಡಿದ್ದೀನಿ 100 ಕಾಸ್ಟ್ಯೂಮ್ಸ್ ನನ್ನ ಹತ್ರ ಇದೆ. ನಾನು ಅದನ್ನು ನಿಮಗೆ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಯಾರಿಗಾರು ಇಷ್ಟ ಆದರೆ ಈ ಥರ ಕಸ್ಟಮೈಸ್ ಮಾಡಿಸ್ಕೋಬೇಕು ಅಂತಂದರೆ ಯು ಕ್ಯಾನ್ ಜಸ್ಟ್
DM ನೀವು ಬರ್ಬೇಕಂತಾನೆ ಇಲ್ಲ, ಯು ಕ್ಯಾನ್ ಜಸ್ಟ್ ಕಾಲ್ ಮೀ ಆ್ಯಂಡ್ ಟೆಲ್ ದ ರೀಡಿಂಗ್ಸ್. ನಾನು ಹೇಳದ್ನಲ್ಲ, ನಿಮ್ಮ ಬಸ್ ಸೈಜು ಹೈಟ್ ಕೊಟ್ಟರೆ ಸಾಕು, ನಾವು ನಿಮಗೆ ಕಸ್ಟಮೈಸ್ ಮಾಡಿ ಕಳಿಸ್ಬಿಡ್ತೀವಿ. ನೋ ವರೀಸ್ ಅಟ್ ಆಲ್. ಮನೇಲಿ ಕೂತ್ಕೊಂಡು ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು. ಆ್ಯಂಡ್ ಫಿಟ್ಟಿಂಗ್ಸ್, ನಿಮಗೆ ಫಿಟ್ಟಿಂಗ್ಸ್ ಇಷ್ಟ ಆದರೆ ಮಾತ್ರನೇ ಮತ್ತೆ ಬನ್ನಿ, ಇಲ್ಲಾಂದರೆ ಬರಬೇಡಿ. ಸೊ ಐ ಕ್ಯಾನ್ ಟೆಲ್ ಯು ದ್ಯಾಟ್ ವಿತ್ ಕಾನ್ಫಿಡೆನ್ಸ್, ಬಿಕಾಸ್ ನಮ್ಮ ಕಡೆ ಒಂದು ಕ್ಲೈಂಟ್ ಬಂದಿದೆ ಅಂದರೆ ಮತ್ತೆ ವಾಪಸ್ ಹೋಗೋ ಮಾತೇ ಇಲ್ಲ. ದಟ್ಸ್ ಹೌ ಇಟ್ಸ್ ಹ್ಯಾಪ್ನಿಂಗ್. ಆ್ಯಂಡ್ ವೆರಿ ಮಿನಿಮಲ್ ಟೈಮಲ್ಲಿ ನಾನು ತುಂಬ ಎಕ್ಸ್ಪೀರಿಯನ್ಸ್ ಗೈನ್ ಮಾಡಿದ್ದೀನಿ. ದಿಸ್ ನಾಟ್ ಫಸ್ಟ್ ಟೈಮ್ ಐ ಆಮ್ ಸ್ಟಾರ್ಟಿಂಗ್ ಅಪ್ ಮೈ ಬುಟಿಕ್. ತುಂಬ ಜನ ಗೊತ್ತಿರುತ್ತೆ. ಐ ಆಲ್ರೆಡಿ ಸ್ಟಾರ್ಟೆಡ್ ಒನ್ಸ್ ಆ್ಯಂಡ್ ಅಗೇನ್ ಐ ಹ್ಯಾವ್ ಸ್ಟಾರ್ಟೆಡ್ ಲೈಕ್ ವಾಟ್ ಇಸ್ ದಟ್ ಸ್ಟೋರ್. ಇಷ್ಟು ದಿನ ಆನ್ಲೈನ್ ಮಾಡ್ತಿದ್ದೆ, ನಾವು ಆಫ್ಲೈನ್ ಸ್ಟೋರ್ ಕೂಡ ನಂದಿದೆ. ಆ್ಯಂಡ್ ಎಸ್, ಮೋರ್ ಅಬೌಟ್ ಬುಟೀಕ್. ಒಂದನ್ನ ಎಕ್ಸ್ಪ್ಲೇನ್ ಮಾಡೋಣ, ಹೌ ಕಮ್ ಬೊಟೀಕ್ ಸ್ಟಾರ್ಟ್ ಆಯಿತು ಆ್ಯಂಡ್ ಲೈಕ್ ಹೆಂಗೆ ಇಷ್ಟು ಕಾಸ್ಟ್ಯೂಮ್ಸ್ ಎಲ್ಲ ನಾನು ಸಡನ್ನಾಗಿ ಲೈಕ್ ಅಪಿಯರ್ ಮಾಡಿದ್ದೀನಿ ಆನ್ ಯು ಅಂತ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಏನಾದರೂ ಲೈಕ್ ಕಸ್ಟಮೈಸೇಷನ್ಗಾಗಲಿ ರೆಂಟಿಗಾಗಲಿ ನಿಮಗೆ ಡೌಟ್ ಇದ್ದರೆ ಫೀಲ್ ಫ್ರೀ ಟು ಆಸ್ಕ್. ಆ್ಯಂಡ್ ಐ ವಿಲ್ ಬಿ ಎಂಡಿಂಗ್ ದಿಸ್ ಕಾನ್ವರ್ಸೇಷನ್. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಗೆ ಯೂಸ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಕಂಟೆಂಟ್ ಜೊತೆಗೆ ಮುಂದೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಬಾಯ್.